ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಹೊಳೆಹೊಸೂರು ಗ್ರಾಮದ ಹಿರಿಯರಾದಂಥ ಬಾಬುಅಣ್ಣ ಕಟ್ಟಿ, ಬೆಳಗಾವಿ ಜಿಲ್ಲಾ ನಂದಿನಿ ಹಾಲು ಒಕ್ಕೂಟದ ನಿರ್ದೇಶಕರಾಗಿ, ಚೇರ್ಮನ್ರಾಗಿ ಹಲವಾರು ವರ್ಷಗಳಿಂದ ಸೇವಾ ಮಾಡ್ತಾ ಬಂದಿದ್ದಾರೆ. ಹಾಗೂ ಊರ ನಂದಿನಿ ಡೈರಿ ಚೇರ್ಮನ್ರಾಗಿ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಊರಲ್ಲಿ. ಅವ್ರಿಗೂ ಒಂದು ಒಳ್ಳೆಯದಂಥ ಹೆಸರು ಬರ್ಕೊಂಡಾರು. ಆದ ಕಾರಣ ಈಗೇನು ಸಮಸ್ಯೆ ಬಂದಿದೆ ಅಂದ್ರೆ ಹೊಳೆಹೊಸೂರು ಬಸ್ ಸ್ಟ್ಯಾಂಡ್ ಅದು ಬಿದ್ದು 3 ವರ್ಷ ಆತಿ. ಆದ್ರೆ ಈಗ 2-3 ಸಲ ನಾನು 4-5 ಸಲ ಇದ್ರ ಬಗ್ಗೆ ಪಂಚಾಯತ್ ಚೇರ್ಮನ್ರು ಸಿಕ್ಕಿಲ್ಲ. ಅವ್ರು ಚೇರ್ಮನ್ರು ಊರಾಗ ಬರೋದಿಲ್ಲ. ಆದ ಕಾರಣ ನಾವು ಪಿ ಡಿ ಅವ್ರು ಕೇಳಿದಾಗ ಇಲ್ಲ ನಮ್ಮ ಕಡಾಡಿಯವ್ರ ಕಡೆಯಿಂದ ಅನುದಾನ ಆಗೈತಿ, ಅದು ಅವ್ರ ಇದರಿಂದ ಆದ ಕಾರಣ 6 ತಿಂಗಳಾತ. ಹಾಗೆ ಇನ್ನೂರಿಗೂ ಅದು ಊರು ಹಿರಿಯರು ಕೊಡೋದಕ್ಕೆ, ನಮ್ಮ ಜಾಗ ಕೊಡೋದಕ್ಕೆ ಅದು ಹಂಗೆ ನಿಂತತಿ ಅನ್ನುವಂಥ ಒಂದು ವಿಷಯ ನಮಗೆ ಬಂದಾಗ ಅದಕ್ಕೆ ಊರು ಹಿರಿಯರ ಇವ್ರ ಬಗ್ಗೆ ಅನಿಸಿಕೆ ಏನಂತ ಅನ್ನೋದನ್ನು ನಾವು ಕೇಳ್ಬೇಕಂತೇಳಿ ಅವ್ರ ಹತ್ತಲ್ಲಿ ಬಂದಾಗ ಅವ್ರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ಬಾಯಿಂದ ನಾವು ಇವತ್ತಿಗೆ ಕೇಳೋಣ ಅಂತೇಳಿ ಅವರಿಗೆ ನಾವು ಮನವಿ ಮಾಡಿಕೊಳ್ತೇವೆ. ಏನ್ರಿ ಬಸ್ ಸ್ಟ್ಯಾಂಡ್ ಬಗ್ಗೆ ಯಾಕೆ 3 ವರ್ಷ? ಬಸ್ ಸ್ಟ್ಯಾಂಡ್ ಅಂಕ ಮೊದಲಿಂದ ಇತ್ತು, ಬಿದ್ದತಿ. ಅದು ಹಳಿದಾಗೆ ಹೊಸವಾಗಿ ಕಟ್ಟಕ್ಕೆ ಅಡ್ಡಿ ಇಲ್ಲ, ಕಟ್ಟಬೇಕು. ಅದಕ್ಕೆ 2-3 ಬಿದ್ದದ ಇನ್ನು ಮಾಡ್ಯಾರ ಸ್ವಲ್ಪ ಜಗದ ಪ್ರಾಬ್ಲಮ್ ಆಗಿ ಈಗೆಲ್ಲ ರೋಡೆಲ್ಲ ಅಗಲಾಗೋದ್ರಿಂದ ಬಾಜೂಕ ಸೈಡ್ ಹೊಲ್ಲಾರು ಸ್ವಲ್ಪ ತಕರಾರು ಮಾಡಿರು. ಅವ್ರಿಗೆ ಹೇಳ್ತೇವೆ, ಈಗಾಗಲೇ ಅದನ್ನೆಲ್ಲ ಮಾರ್ಕೊಂಡಿದ್ದಾನು. ಅವನು ಅತಿಕ್ರಮಣ ಮಾಡಿ ಅಂಗಡಿ ಮುಂದೆ ಹಾಕಿದಾನು. ಆದ ಕಾರಣ ಅದು ಸರಿಸಿ ಎಲ್ಲರೂ ಕುಡ್ಕೊಂಡು ಮುಂಬರುವ ದಿನಗಳಲ್ಲಿ ಪಂಚಾಯತಿದೊಂದು ಪಂಚಾಯತಿ ಬಸ್ ಸ್ಟ್ಯಾಂಡ್ ಹಾಕಕ್ಕೆ ನಾವೆಲ್ಲ ಅನುಕೂಲ ಮಾಡಕ್ಕೆ ಕೊಡ್ತು. ಜಗದ್ದು ಅನುಕೂಲ ಮಾಡಿ ಕೊಡ್ತೀವಿ. ಮತ್ತೀಗ 6 ತಿಂಗಳ ಆತಂತ್ರ ಅದ ನಮ್ಮ ಕಡಾಡಿ ಅವರು ಅನುದಾನ ಬಂದ. ಮತ್ತೀಗ ಅದ್ರ 6 ತಿಂಗಳಾದ್ರೆ ಮತ್ತೆ ಇನ್ನೂ ಯಾವಾಗ ಮಾಡೋರು ನೀವು? ಅಂದ್ರೆ ಊರಿಗೆ ಈಗೇನಾಯ್ತು, ಮೊದಲ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿದಾರೆ. ಈಗ 1 ತಿಂಗಳಾಯ್ತು. ಇದಕ್ಕೆ ಮೊದಲ ಕಮಿಟಿ ಇದ್ದಾಗ ಮಾಡಬೇಕಾಗಿತ್ತು, ಹಾಗೆಲ್ಲ ಒಂದು 4 ವರ್ಷದಿಂದ. ಇನ್ನು ಮುಂದೆ ಇಲ್ಲಿ ಒಂದಷ್ಟು ಅಂಗಡಿಗಳು ಅದಾವು, ಅವ್ರು ಪಂಚಾಯತಿ ಅವರು ಹರಾಜು ಮಾಡಿ ಅವ್ನು ಬಾಡಿಗೆ ಕೊಡ್ತಾರೋ, ಅವನ್ನೆಲ್ಲ ತೆಗಿಸಿ ಕುಲ್ಲ ಮಾಡಿ ಪಂಚಾಯತಿ ಆಸ್ತಿ ಮುಂದೆ ಕುಲ್ಲ ಜಾಗದಾಗ ಒಂದು ಕಟ್ಟುವಂಥ ವ್ಯವಸ್ಥೆ ಮಾಡಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿ ಹೇಳ್ತೇವೆ ಅವ್ರಿಗೆ. ಅವು ಏನೋ ತಕರಾರು ಬಂದ್ರೆ ಅದಕ್ಕೆ ನಾವು ಬಂದು ಸ್ಪಂದಿಸ್ತೇವೆ ಅಂತ ಹೇಳಿ ನಾನು ಅಭಿಪ್ರಾಯ ತಿಳಿಸ್ತಾರೆ. ಈಗ ಅವು 2-3 ಅಂಗಡಿ ಅದಾವಲ್ಲ, ಅವನ್ನ ಈಗೇನು ಪಂಚಾಯತಿ ಅಂಡರ್ ಒಳಗೆ ಅದಾರ. ಈಗ ಅವು ಪಂಚಾಯತಿ ಅಂಡರ್ ಒಳಗೆ ಪಂಚಾಯತಿ ಅವ್ರಿಗೆ ಅವ್ರು ವರ್ಷಕ್ಕೂ ಮಹಾರಾಜ್ ಮಾಡಿ ಅದನ್ನ ಮಾಡಬೇಕು. ಅದು ಇನ್ನೂ ಮಟ್ಟ ಯಾವನು ಮಾಡಿಲ್ಲ. ಈಗ ಪಿ ಡಿ ಒನು ಹೊಸವಾಗಿ ಬಂದಾರು, ಅವ್ರಿಗೆ ಏನು ಗೊತ್ತಿಲ್ಲ. ಆದ್ರೆ ಇನ್ನು ಮುಂಬರುವ ಇಲೆಕ್ಷನ್ ಹೋಯ್ತಿ, ಹೊಸ ಕಮಿಟಿ ಬಂದಿಂದ ಒಂದು ವ್ಯವಸ್ಥಿತವಾಗಿ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಕಟ್ಟುವಂಥ ವ್ಯವಸ್ಥೆ ಮಾಡಕ್ಕೆ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತ. ಅಂದ್ರೆ ಇಲೆಕ್ಷನ್ ಆಗೋ ಮಟ್ಟ ಅಂದ್ರೆ ಇನ್ನೂ ಒಂದು 3 ತಿಂಗಳು ಹೋಗತ್ರ ಅಲ್ಲಿ ಮಟ್ಟ ಫರ್ದರ್ ವ್ಯವಸ್ಥೆ ಇದ್ದಿದ್ರಾಗ ಅಲ್ಲಿ ಮಾಡ್ಕೊಂಡು ಮಾಡ್ಬೇಕಿತ್ತಲ್ಲ. ಈಗ ಯಾಕಂದ್ರೆ ಇನ್ನು ಮಳೆಗಾಲ ಬಂತು, ಮತ್ತಂದ್ರೆ ನಿಮ್ಮ ಅಧಿಕಾರ ಬಂದಾಗ ಅಂದ್ರೆ ನಿಮ್ಮ ಅಥವಾ ಅದೇನಿಲ್ಲ, ಸಾರ್ವಜನಿಕ ಉಪಯೋಗ ನಾವ ಬರ್ಬೇಕು, ನೀವು ಬರ್ಬೇಕಂತ ಯಾರ ಬರ್ಲಿ. ಮತ್ತೆ ಹಿಂಗ್ ಹೇಳ್ಬೇಕಾಯ್ತು, ಈಗ ನಾವು ಎಲೆಕ್ಷನ್ ಬರ್ಲಿ ಮುಂದಂತ ಇಲ್ಲ. ಅಡ್ಮಿನಿಸ್ಟ್ರೇಟರ್ ಹಾಕಿದ್ದಾಗ ಯಾರೋ ಒಂದು ಹೇಳ್ರು, ಈಗ ಅವ್ರು ಏನ್ ಮಾಡ್ಬಿಡ್ತಾರ, ಅವ್ರ ಮೇಲೆ ಹಾಕೊಂಡ್ ಹೋಗ್ತಾರ. ಈಗ ಯಾಕೆ ಬೇಕು ಅಂತ ಯಾಕಂದ್ರೆ ಅದಷ್ಟು ಏನು ಮೊದಲಿದ್ದ ಜಗನ ಐತ್ಲ, ಅದ್ರ ಜಗದಾಗ ಅತಿಕ್ರಮಣ ಮಾಡಿದ ನಮ್ಮ ಸರಿಸ್ಕಾರ ಇಲ್ಲಿ ಕಟ್ಟಿರ್ತೀವಿ. ಇದು ನೀವು ಅಂದ್ರಲ್ಲ, ಈಗ ಬರೋ ಎಲೆಕ್ಷನ್ ಐತಿ ಬಂದ ಮುಂದೆ ಮಾಡೋಣ, ಅದಕ್ಕೆ ಸಂಬಂಧ ನಿಮ್ದ ಒಂದು ಸಕಳೆ ಆಗಲಿ ಒಂದು ಚೈನ್ ಬಂತಂದ್ರ ಅವಾಗ ನೀವು ಮಾಡ್ತಾರ. ಇಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಅದು ಮಾಡ್ತೇವೆ, ಬರ್ದರು ಮಾಡ್ತೇವೆ. ಒಳ್ಳೇದು. ಈ ತರ ಸಾರ್ವಜನಿಕ 4 ಮಂದಿ ಉಪಯೋಗ ಆಗ್ತಾನೆ, ಯಾವನು ಕೇಳಂಗಿಲ್ಲ, ಪರ್ಮಿಷನ್ ಇರೋಲ್ಲ, ಕೈಟಿ ಬಿಡುದು. ಮತ್ತೀಗ 2 ವರ್ಷ ಗಂಟ್ಲೆ ನೀವು ನೋಡ್ಲಿಲ್ಲ ಅದನ್ನ ಬಸ್ ಸ್ಟ್ಯಾಂಡ್? ನಾವು ನೋಡಿ ಅಲ್ಲೇ ಇರ್ತಾರಲ್ಲ ಡೈರಿ ಇರ್ತೀವಿ, ನೋಡ್ಲಿಲ್ಲ. ಕಮಿಟಿ ಪಂಚಾಯತಿ ಅವರು ಮೆಂಬರ್ಗಳು ಅದಾರ, ಸುಮ್ಮನೆ ಬಿಟ್ಟಿದ್ದೀವಿ. ಮತ್ತೀಗ ಅವ್ರು ಊರ್ ಹಿರಿಯರಿಗೆ ಹೇಳ್ತಾರಲ್ಲ ಪಿ ಅವರು ಹೇಳ್ಬಲ್ರ, ಏನು ಮಾತು ಹೊಸ ಮೆಂಬರ್ ಈಗ ಹೊಸವಾಗಿ ಊರ್ ಹಿರಿಯರನ್ನ ಕೇಳ್ಕೊಂಡ್ಕಾರ ಎಲ್ಲ ಸಪೋರ್ಟ್ ಮಾಡಕ್ಕೆ ಹೇಳ್ತೇವೆ ನಾವು. ಅವರು ಆಯ್ತು, ಒಳ್ಳೇದು. ಇವತ್ತಿನವರೆಗೆ ನಮ್ಗೆ ನಮ್ಮ ಚಾನಲ್ಗೆ ಸಹಾಯ ಸಹಕಾರ ಕೊಟ್ಟಂಥ ನಮ್ಮೂರ ಹಿರಿಯರಾದಂಥ ಹೊಳೆಹೊಸೂರು ಗ್ರಾಮದ ಹಿರಿಯರಾದಂಥ ಬಾಬುಅಣ್ಣ ಕಟ್ಟಿಯವರಿಗೆ ನಮ್ಮ ನ್ಯೂಸ್ ಚಾನಲಿಂದ ಧನ್ಯವಾದವನ್ನು ಹೇಳುತ್ತಾ ಇಲ್ಲಿಗೆ ಅವರಿಗೆ ಶರಣಾರ್ಥಿಗಳನ್ನು ಹೇಳುತ್ತೇನೆ. ನಮಸ್ಕಾರ.